ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ. ಎಪಿಸೋಡ್ 7. ಇಂದಿನ ಸಂಚಿಕೆಲೆ. ವಿಕಾಸ್, ನೀನಂದರೆ ಇಷ್ಟ ಇಲ್ಲ, ನೀನು ದುಡ್ಡಿಗೋಸ್ಕರ ನನ್ನ ಮದುವೆ ಆಗಿರೋದು, ನಿನ್ನಂಥ ಹುಡುಗಿರು ಹೀಗೆ ಅಂತ ಬೈತಾನೆ. ಅದನ್ನು ಕೇಳಿದ ಚಂದು, ನನಗೆ ಬೈತೀರಾ? ಇವತ್ತು ಅಂದಿದ್ದಕ್ಕೆಲ್ಲ ಪಶ್ಚಾತ್ತಾಪ ಪಡ್ತೀರ ಮುಂದೊಂದು ದಿನ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು, ನಿಮ್ಮಂಥ ಕೊಬ್ಬಿದ ಮನುಷ್ಯರಿಗೆ ನಿರ್ಲಕ್ಷ್ಯನೇ ಸರಿಯಾದ ಶಿಕ್ಷೆ ಎಂದುಕೊಂಡಳು ಮನದಲ್ಲೇ. ಕತೆ ಮುಂದುವರಿಯೋದು. ನಿಮ್ಮ ಕೋಪ ಹೆಚ್ಚ ಇಲ್ಲ ನನ್ನ ತಾಳ್ಮೆ ಹೆಚ್ಚ ನೋಡಿ ಬಿಡೋಣ. ಈ ಚಂದನ ಯಾರಿಗೂ ಯಾವತ್ತೂ ನೋವು ಮಾಡಿಲ್ಲ. ಅದು ನನಗೆ ನಮ್ಮ ಅಪ್ಪ ಕಲಿಸಿಕೊಟ್ಟ ಗುಣ, ನಾನೆಂದು ಮರೆಯೋಲ್ಲ ಅಂತ ಏನೋ ಒಂದು ಮನದಲ್ಲೇ ನಿರ್ಧಾರ ಮಾಡಿ ಸುಮ್ಮನೆ ಸ್ವಲ್ಪ ಸಮಯ ಹಾಗೆ ಕಳೆದು ನಂತರ ಹುಡುಗಿ ರೂಮ್ಗೆ ಹೋದರೆ ವಿಕಾಸ್ ಆಗಲೇ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡ್ತಿರ್ತಾನೆ. ಚಂದನ ಏನು ಮಾತಾಡದೆ ಬೇರೆ ಬ್ಲ್ಯಾಂಕೆಟ್ ತಗೊಂಡು ಸೋಫಾ ಮೇಲೆ ಹೋಗಿ ಮಲಗ್ತಾಳೆ. ಆಗ ವಿಕಾಸ್, ನಾನು ಮಾತಾಡಿದ್ದು ಹರ್ಟ್ ಆಗಿರಬೇಕು, ಸಾರಿ ಕೇಳೋಣ ಅಂದ್ಕೊಂಡೆ, ಆದರೆ ಇವಳು ಏನು ಹಾಗೆ ಇಲ್ಲ ಅನ್ನೋಗೆ ಮಲಗ್ತಿದ್ದಾಳಲ್ಲ, ಈ ಹುಡುಗಿ ಜಗಳ ಮಾಡ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲ, ಪಾಪ ಅನಿಸುತ್ತೆ. ಅದು ಏನು ಮಾಡಲಿ, ಆ ಕ್ಷಣಕ್ಕೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಮನದಲ್ಲೇ ಅನ್ಕೋತಾನೆ. ಅಂದು ಚಂದು ಮಾರ್ನಿಂಗ್ ಬೇಗ ಎದ್ದು ನೋಡಿದಾಗ ವಿಕಾಸ್ ಲ್ಯಾಪ್ಟಾಪ್ ಹಿಡಿದೆ ಹಾಗೆ ಮಲಗಿರ್ತಾನೆ. ಅದಿನ್ನೂ ಶಟ್ ಡೌನ್ ಆಗಿದ್ದಿಲ್ಲ. ಅದನ್ನು ನೋಡಿ ಏನೋ ತುಂಬ ವರ್ಕ್ ಮಾಡಿದ್ದಾರೆ ಅನಿಸುತ್ತೆ ಅಂತ ಲ್ಯಾಪ್ಟಾಪ್ ನೋಡಿದೊಳಗೆ ಫೈಲ್ ನೋಡಿ ಸ್ವಲ್ಪ ಬೇರೆ ಥರ ಕೊಟೇಶನ್ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟು ಸ್ನಾನ ಮಾಡಿ ಕೆಳಗೆ ಹೋಗ್ತಾಳೆ ತನ್ನ ಪಾಡಿಗೆ ತಾನು. ನಿದ್ದೆ ಕಣ್ಣಿನಲ್ಲೇ ಕಷ್ಟಪಟ್ಟು ಕಣ್ಣು ಬಿಡ್ತಾನೆ ಸ್ವಲ್ಪ ಹೊತ್ತಿಗೆ ವಿಕಾಸ್. ಅವನ ಮೇಲೆ ಬ್ಲ್ಯಾಂಕೆಟ್ ಒದಿಸಿರುತ್ತೆ. ಅದನ್ನು ನೋಡಿ ಮೇ ಬಿ ಆ ಹುಡುಗಿನೇ ಒದಿಸಿರ್ಬೇಕು ಅಂತ ಎದ್ದು ಕುಳಿತುಕೊಳ್ತಾನೆ. ಆಗ ನೆನಪಾಗುತ್ತೆ, ನನ್ನ ಲ್ಯಾಪ್ಟಾಪ್ ಅಂತ ನೋಡಿ ಅಲ್ಲೇ ಕೆಲವೊಂದು ಪೇಜ್ಗಳಿರುತ್ತೆ. ಅದನ್ನು ನೋಡಿ ಏನಿದು ಎಂದು ಅದನ್ನೆಲ್ಲ ಪೂರ್ತಿಯಾಗಿ ಓದಿ ಹೋ ಗಾಡ್ ಅಂತ ಆಶ್ಚರ್ಯದಿಂದ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೆ ಇದಕ್ಕೆ, ಅದೇ ಇಷ್ಟೊಂದು ಟೈಪ್ ಕೊಟೇಶನ್ ರೆಡಿ ಇದೆ, ಥ್ಯಾಂಕ್ ಗಾಡ್ ಅಂತ ನಗುತ್ತಾ ಯಾರಿದು ಬರ್ತಿದ್ದು ಅಂತ ಯೋಚನೆಯಲ್ಲೇ ತಲೆ ಕೆರೆದುಕೊಂಡು ಇರಲಿ ಇದನ್ನು ಆಮೇಲೆ ವಿಚಾರಿಸುತ್ತಾಯಿತು ಅಂತ ಫ್ರೆಶ್ ಆಗೋಕ್ಕೆ ಹೋಗ್ತಾನೆ. ಇತ್ತನ ಹಬ್ಬ ರಾತ್ರಿ ತಡವಾಗಿದ್ದರಿಂದ ಇಲ್ಲೇ ಮಲಗಿರ್ತಾಳೆ. ಚಂದುನ ನೋಡಿದೇ ತಡ, ಹೇ ಏನೇ ಚಂದು ಇಷ್ಟು ಬೇಗ ಎದ್ದಿದ್ಯಾ ಅಂತ ಕಣ್ಣು ನೋಡಿದ್ದಾಳೆ ಛೇಡಿಸುವ ಧ್ವನಿಯಲ್ಲಿ. ಆಗ ಚಂದು, ಹೇ ಏನೇ ಇಂದು ಬೆಳಗ್ಗೆ ಬೆಳಗ್ಗೆ ಕಾಲು ಎಳೆಯೋ ಕೆಲಸ, ಸುಮ್ಮನೆ ಹೋಗಿ ಫ್ರೆಶ್ ಆಗಿ ಬಾ ಅಂತ ಹೇಳಿ ಹೋಗ್ತಾಳೆ. ಇತ್ತ ದೇವಿಕಿ ಮತ್ತು ದೇವರಾಜ್ ಕುಟುಂಬದವರು ಓಡಲು ಸಿದ್ಧರಾಗಿ ತಿಂಡಿ ಮಾಡಿ ಮಗನಿಗೆ ಹೇಳಿ ದೇವಸ್ಥಾನಕ್ಕೆ ಹೋದ್ಮೇಲೆ ಬೇಗ ಬಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಕೊಟೇಶನ್ ನೆನಪಿಗೆ ಬರುತ್ತೆ ವಿಕಾಸ್ಗೆ. ಅವನ ತಕ್ಷಣ ರಾಹುಲ್ನ ಕರೆದು, ಥ್ಯಾಂಕ್ಸ್ ಮಗ, ನನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ಯಾ, 3 ಟೈಪ್ ಕೊಟೇಶನ್ ಹಾಕಿದ್ಯಾ, ಸಾರಿ ಕಣೋ, ಅದೇ ತಲೆ ಬಿಸಿನಲ್ಲಿ ನೆನೆ ಬೈದಿದ್ದೆ ಎಂದು ಖುಷಿಯಲ್ಲಿ ತಪ್ಕೊಳ್ತಾನೆ ರಾಹುಲ್ನ. ಅದನ್ನು ಕೇಳಿದ ರಾಹುಲ್, ಏನೋ ಅರ್ಥ ಆಗದೆ ಏನೋ ಹೇಳ್ತಿದ್ಯಾ, ನಾನು ಯಾವ ಕೊಟೇಶನ್ ಹಾಕಿಲ್ಲ, ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ತಲೆ ಕೆರೆದುಕೊಳ್ತಾನೆ ನಗುತ್ತಾನೆ. ವಿಕಾಸ್ ಆ ಮಾತು ಕೇಳಿ, ವಾಟ್, ನೀನು ಏನೋ ಕೊಟೇಶನ್ ಹಾಕಿಲ್ವಾ, ಹಾಗಾದರೆ ಯಾರು ಹಾಕಿದ್ದು ಅದು ಅಂತ ಯೋಚಿಸಿ, ಡ್ಯಾಡ್ ನೀವು ವಂಶಿ ಗ್ರೂಪ್ದು ಟೆಂಡರ್ ಕೊಟೇಶನ್ ರೆಡಿ ಮಾಡಿದ್ರಾ ಅಂತ ಡೈರೆಕ್ಟಾಗಿ ದೇವರಾಜ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ದೇವರಾಜ್, ನೋ, ಅದು ನೀನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ದಲ್ವಾ, ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ನಾಳೆನೇ ಸಬ್ಮಿಟ್ ಮಾಡಬೇಕು, ಸೊ ನೀನು ರೆಡಿ ಮಾಡಿಲ್ಲ ಅಂದರೆ ಮಾಡಿ ನನಗೆ ಮೇಲ್ ಮಾಡು, ಓಕೆನಾ, ಟೇಕ್ ಕೇರ್, ಬಾಯ್, ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸರಿನಾ, ಎಂಜಾಯ್ ದ ಮೂಮೆಂಟ್ ಅಂತ ನಗುತ್ತಾ ಅಲ್ಲಿಂದ ಹೊರಡ್ತಾರೆ. ದೇವಿಕಿಯವರಿಗೆ ಅರಿಶಿಣ ಕುಂಕುಮ ಕೊರೆಸಿ ಆಶೀರ್ವಾದ ತಗೊಂಬಗ್ಲೆ ಅಂತ ಲಕ್ಷ್ಮಿಯವರು ಚಂದುಗೆ ಹೇಳಿ ಸ್ವೀಟು ಮತ್ತು ಹೂವು ಹೀಗೆ ಕೆಲವೊಂದು ಥಿಂಗ್ಸ್ನ ಅವ್ರ ಕೈಲಿ ಕೊಟ್ಟು ಕಳಿಸ್ತಾರೆ. ಚಂದು ದೇವಿಕಿ ಹೊರಡುವಾಗ, ಅಮ್ಮ ಹುಷಾರು, ಸರಿಯಾದ ಟೈಮ್ಗೆ ಟ್ಯಾಬ್ಲೆಟ್ ತಗೊಳ್ಳಿ, ನಮ್ಮ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ದೇವರಾಜ್ ಕಾಲಿಗೆ ನಮಸ್ಕಾರ ಮಾಡಿ ರಾಹುಲ್ ಹತ್ರ ಹೋದಾಗ, ಪುಟ್ಟ, ನಮ್ಮ ಆರೈಕೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ, ನನ್ನ ತಂಗಿ ಖುಷಿಯಾಗಿ 100 ಕಾಲ ಚೆನ್ನಾಗಿ ಇರ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಎಂದು ನಗುತ್ತಾ ಪ್ರೀತಿಯಿಂದ ತಲೆ ನೇವರಿಸಿ ಹೋಗ್ತಾನೆ.
ವಿಕಾಸ್ ಹತ್ರ ಹೋದ ರಾಹುಲ್, ಲೋ ಮಗ, ಬರೀ ಕೆಲಸ ಅಂತ ತಲೆ ಕೆಡ್ಸ್ಕೊಂಡು ಈ ಕೆಲಸ ಮರಿಬೇಡ, ಆದಷ್ಟು ನನ್ನ ತಂಗಿ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು ಅಂತ ಕಾಲೆಳೆಯೋ ಥರ ನಗುತ್ತಾ, ಸಿಗೋ ಟೈಮ್ನಲ್ಲಿ ಖುಷಿಯಾಗಿರಬೇಕು ಕಣೋ ಅಂತ ಕಣ್ಣು ಹೊಳೆದು, ಆದಷ್ಟು ಬೇಗ ಅಳಿಯನೋ ಅಥವಾ ಸೊಸೆನೋ ಕೊಟ್ಬಿಡಪ್ಪ, ಬೇಗ ನನ್ನ ಮಾವನ ಪ್ರಮೋಷನ್ ಮಾಡಿಸು ಅಂತ ತುಂಟನಾಗೆ ಬೀರಿ ಬಾಯ್ ಎಂಜಾಯ್ ಅಂತ ಮನೇಲಿ ಎಲ್ರಿಗೂ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಯಾರು ಈ ವಂಶಿ ಕೊಟೇಶನ್ ರೆಡಿ ಮಾಡಿದ್ದು ಅಂತ ವಿಕಾಸ್ ಥಿಂಕ್ ಮಾಡಿ ಯಾರ ಹತ್ರ ಕೇಳೋದು ಅಂತ ಗೊತ್ತಾಗದೆ ಏನೋ ಹೊಳೆದ ಹಾಗೆ ರೂಮ್ಗೆ ಹೋಗ್ತಾನೆ. ಚಂದನ ಕರೆದು, ಅಮ್ಮು, ಅವ್ರಿಗೆ ಏನಾದರೂ ಬೇಕು ಬೇಡಗಳನ್ನು ನೀನೇ ವಿಚಾರಿಸ್ಕೋಬೇಕು ಸರಿನಾ, ನಾವೆಲ್ಲ ಹೊರಗೆ ಹೋಗ್ತಿದ್ದೀವಿ. ಹಾಂ, ನಭಾ ಕೂಡ ಹೊರಡ್ತಾಳಂತೆ, ಅವಳು ಸ್ವಲ್ಪ ಸ್ವೀಟ್ ಎಲ್ಲ ಹಾಕಿ ಇದ್ದೀನಿ, ಕೊಟ್ಟು ಕಳಿಸು ಅಂತ ಹೇಳ್ತಾರೆ ಲಕ್ಷ್ಮಿ ಅವರು. ಚಂದು ತುಸು ಕನ್ಫ್ಯೂಸ್ನಲ್ಲಿ, ಅಮ್ಮ ಹೊರ್ಗಡೆ ಇವಾಗ ಯಾಕಮ್ಮ, ಏನು ತರೋದಿದೆ ಅಂತ ಕೇಳ್ತಾಳೆ. ಅದಕ್ಕೆ ಲಕ್ಷ್ಮಿ ಅವರು, ನಾಳೆ ದೇವಸ್ಥಾನಕ್ಕೆ ಹೋಗಬೇಕಲ್ವಾ, ಅದಕ್ಕೆ ಸೀರೆ ಎಲ್ಲ ತಗೋಬೇಕು, ಹಾಗಾಗಿ ಬೇಗ ಹೋಗ್ಬಿಟ್ಟು ಬರ್ತೀವಿ, ಇಲ್ಲಾಂದರೆ ಲೇಟ್ ಆಗುತ್ತೆ ಸರಿನಾ ಅಂದರು. ಚಂದು ಸರಿ ಅಮ್ಮ ಅಂದು ನಭಾ ಕಡೆಗೆ ಹೋಗಿ, ಏನೇ ನೀನು ಇವಾಗಲೇ ಹೋಗಬೇಕಾ ಅಂತ ಕೇಳ್ತಾಳೆ ತುಸು ಬೇಸರದಲ್ಲೇ. ಅದಕ್ಕೆ ನಭಾ ನಗುತ್ತಾ, ಲೇ ಇದ್ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ ಅಂತ ಮನೆಯಲ್ಲೇ ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ ಅಂತ ಅಮ್ಮ ಕಾಲ್ ಮಾಡಿ ಕರೀತಿದ್ರು. ನಾಳೆ ನಿನ್ನ ಜೊತೆ ಬರೋಕ್ಕಾಗಲ್ಲ ಕಣೆ, ಬೇಜಾರಾಗಬೇಡ, ಗೊತ್ತಲ್ವಾ ನಿನಗೆ ಅಮ್ಮ ಹೇಗೆ ಅಂತ, ಈಗಾಗಲೇ ತುಂಬ ಕ್ಲಾಸ್ ಬಂಕ್ ಹಾಕಿದೆ, ಫೇಲ್ ಆದರೆ ಮದುವೆನೇ ಅಂತಾರೆ, ನಿಂಗೇನೋ ಪರ್ಮಿಷನ್ ಸಿಕ್ಕಿದೆ ಬಟ್ ನನಗಿಲ್ವಲ್ಲ, ಅದಕ್ಕೆ ಹೋಗ್ತಿದ್ದೀನಿ, ನೋಟ್ಸ್ ಸೆಂಡ್ ಮಾಡ್ತೀನಿ, ಸ್ಟಡಿ ಮಾಡು, ಯೋಚನೆ ಮಾಡಬೇಡ ಸರಿನಾ, ಖುಷಿಯಾಗಿ ನಿಮ್ಮ ಮನೆಯವ್ರ ಜೊತೆ ಇರು ಓಕೆನಾ ಅಂತ ನಗುತ್ತಾ ಹೋಗಿ ಬರ್ತೀನಿ ಅಂತ ಲಕ್ಷ್ಮಿ ಅವ್ರಿಗೆ ಹೇಳಿ ಚಂದುಗನ ತಪ್ಪಿ ಬಾಯ್ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಇತ್ತ ವಿಕಾಸ್ ರೂಮ್ಗೆ ಬಂದು, ಚೇತನ್ ಬಾವಾ, ಅಮ್ಮ ನಾವೆಲ್ಲ ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ, ಏನಾದರೂ ಬೇಕಾದರೆ ಅಮ್ಮ ಇದ್ದಾಳೆ ಕೇಳಿ ಅಂತ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಇತ್ತ ತನ್ನ ಪಾಣಿಗೆ ತಾನಿದ್ದು ಏನೋ ಬುಕ್ ನೋಡುತ್ತಾ ಕುಳಿತಿರ್ತಾಳೆ ಚಂದು. ವಿಕಾಸ್ ರೂಮಿಂದ ಹೊರಗೆ ಬಂದು, ಹುಡುಗಿಯಲ್ಲಿ ಎಂದು ಮನೆಯೆಲ್ಲ ಒಮ್ಮೆ ಕಣ್ಣಾಡಿಸ್ತಾ ಅಲ್ಲೇ ಕೆಳಗೆ ಸೋಫಾದ ಮೇಲೆ ಕೂತು ಬುಕ್ ಇಟ್ಕೊಂಡಿರೋ ಚಂದನ ಕಾಣ್ತಾಳೆ ಅವನ ಕಣ್ಣಿಗೆ. ವಿಕಾಸ್ ಅದನ್ನು ನೋಡಿ ಕೆಳಗಿಳಿದು ಬಂದು ಹೇಗೆ ಕರೆಯೋದು ಅಂತ ತಲೆ ಕೆರ್ಕೊಂಡು ಒಂದು ಸಾರಿ ಕೆಮ್ಮಿ ನಾನು ಬಂದೆ ಅನ್ನೋ ಥರ ಸಿಗ್ಲಾಕ್ಕೊಡ್ತಾನೆ. ಆಗ ಚಂದು ತಲೆ ಎತ್ತಿ ನೋಡಿ, ಏನಾದರೂ ಬೇಕಿತ್ತಾ ಅಂತ ಕೇಳ್ತಾಳೆ. ಆಗ ವಿಕಾಸ್ ಏನು ಕೇಳೋದು ಅಂತ ಮತ್ತೊಮ್ಮೆ ಯೋಚಿಸಿ, ಅದು ಅಂತ ರಾಗವಾಗಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಕೇಳ್ತಾನೆ. ಚಂದು ಹೇಳಿ ಅಂತ ಕೂತಲ್ಲೇ ಮತ್ತೆ ಬುಕ್ ಕಡೆ ಮುಖ ಮಾಡ್ತಾಳೆ. ಆಗ ಸೋಫಾ ಹತ್ರ ಬಂದು ಅವಳ ಪಕ್ಕ ಬಂದು ಕೂತ ವಿಕಾಸ್. ಚಂದು ಅವನ ಈ ವರ್ತನೆ ನೋಡಿ, ಇವ್ರು ಯಾಕೆ ಇಲ್ಲಿಗೆ ಬಂದರು ಅಂತ ಎದ್ದು ಏನು ಹೇಳಬೇಕು ಹೇಳಿ ಅಂದ್ಲು. ಕತೆ ಮುಂದುವರಿಯುವುದು ಎಂದಿನಂತೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.